ಕ್ರಾಂತಿಕಾರಿ ಬೆಳವಣಿಗೆ ಭಾರತ ದೇಶದಲ್ಲಿ ಜರುಗಿತು. ಮೊಟ್ಟ ಮೊದಲನೇ ಬಾರಿಗೆ ಇಂಥ ಹಿಂಸಾಚಾರ BJP ಸರ್ಕಾರದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಮೊಟ್ಟ ಮೊದಲನೇ ಬಾರಿ ಆಗಿದೆ. ಇಂಥ ದೊಡ್ಡ ಹಿಂಸಾಚಾರ ಭಾರತ ದೇಶದಲ್ಲಿ, ಅದು ನರೇಂದ್ರ ಮೋದಿಯ ಸರ್ಕಾರದಲ್ಲಿ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕಂತ ಧ್ವನಿ ಎತ್ತಿದ್ರು. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಈ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಯಾಗಿದೆ, ಇದಕ್ಕೆ ನ್ಯಾಯ ಕೊಡಬೇಕು, ಪ್ರಧಾನರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತೇಳಿ ಭಾರೀ ಪ್ರಮಾಣದಲ್ಲಿ ಹಕ್ಕು ಒತ್ತಾಯ ಮಾಡಿದ್ರು. ಇವರ ಹಕ್ಕು ಒತ್ತಾಯಕ್ಕೆ ಮಣಿದ ಸರ್ಕಾರ ಎಲ್ಲ ಈ ವಿದ್ಯಾರ್ಥಿಗಳು ಎಲ್ಲ ಬೇಡಿಕೆಗಳು ಪೂರ್ಣ ಈಡೇರಿಸಿದ ಮಾತು ಕೊಟ್ಟಿದ್ದಾರೆ. 21 ಮಕ್ಕಳು ವಿದ್ಯಾರ್ಥಿಗಳು ಆತ್ಮಾಹುತಿ ಮಾಡಿಕೊಂಡಿದ್ದಾರೆ ಈ ದೇಶದಲ್ಲಿ. ಅವರಿಗೆಲ್ಲ ಕೂಡ ಕೇಂದ್ರ ಸರ್ಕಾರದಿಂದ 1 ಕೋಟಿ ರೂಪಾಯಿ ಆ ವಿದ್ಯಾರ್ಥಿಗಳ ಬೇಡಿಕೆ ಅದನ್ನು ಈಡೇರಿಸಿದ ಮಾತು ಕೊಟ್ಟಿದ್ದಾರೆ. ಅವ್ರ ಮೇಲೆ ಬಂದಂಥ ಎಲ್ಲ ಪ್ರಕರಣಗಳು ವಾಪಸ್ ತೆಗೆದುಕೊಳ್ತಂತ ಮಾತು ಕೊಟ್ಟಿದ್ದಾರೆ. ಇದರಿಂದ ಮೇನ್ ರಾಹುಲ್ ಗಾಂಧಿಯವರಿಗೆ ಜಯ ಸಿಕ್ಕಿದೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಹೋರಾಟಕ್ಕೆ ಜಯ ಸಿಕ್ಕಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಕ್ಕಿದೆ. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಕೂಡ ಈ ಮೋದಿ ಸರ್ಕಾರ ಕೇಂದ್ರದಲ್ಲಿ ಕಿತ್ತಿ ಹಾಕಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಥ್ಯಾಂಕ್ ಯು.